भारत माता की, भारत माता की। ನಮ್ಮ ಇನ್ನು ಮುಂದೆ ಕಾರ್ಯಕ್ರಮಗಳು ಎಲ್ಲ ವಿವರಣೆ ಕೊಡ್ತಾರೆ. ನಾನು ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಮಾತಾಡ್ತೇನೆ. ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಆಜೀವಿಕಾ ಮಿಷನ್ 2025 ಮಸೂದೆ ಡಿಸೆಂಬರ್ 16, 2025ರಂದು ಲೋಕಸಭೆಯಲ್ಲಿ ಮಂಡಿಸಲಾಯಿತು. ಇದು ಹಳೆಯ ಮನ್ರೇಗಾ ಯೋಜನೆಯನ್ನು ಬದಲಾಯಿಸಲು ಉದ್ದೇಶಿಸಿದೆ. ಈ ಹೊಸ ಯೋಜನೆಯು ಗ್ರಾಮೀಣ ಪ್ರದೇಶಗಳಲ್ಲಿ ವರ್ಷಕ್ಕೆ 100 ದಿನಗಳ ಬದಲಿಗೆ 125 ದಿನಗಳ ಉದ್ಯೋಗ ಖಾತರಿ, ಸಾಪ್ತಾಹಿಕ ವೇತನ ಪಾವತಿ, ಗ್ರಾಮಗಳ ಸಮಗ್ರ ಅಭಿವೃದ್ಧಿಯನ್ನು ಕೇಂದ್ರೀಕರಿಸುತ್ತದೆ. ಈ ವಿಬಿಜಿ ರಾಮ್ಜಿ ಯೋಜನೆಯ ಮುಖ್ಯ ಪ್ರಮುಖಾಂಶಗಳು ಏನಂದ್ರೆ ಉದ್ಯೋಗ ಖಾತರಿ, ಪ್ರತಿ ಗ್ರಾಮೀಣ ಕುಟುಂಬಕ್ಕೆ ಹಣಕಾಸು ವರ್ಷದಲ್ಲಿ 125 ದಿನಗಳ ಕೆಲಸದ ಭರವಸೆ, ವೇತನ ಪಾವತಿ, 15 ದಿನಗಳ ಬದಲಿಗೆ ಸಾಪ್ತಾಹಿಕ ವೇತನ ಪಾವತಿ, ವಾರಕ್ಕೊಮ್ಮೆ ಕೊಡ್ತಾರೆ. ಅನುದಾನ ಹಂಚಿಕೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ 60-40 ಅನುಪಾತದಲ್ಲಿ ಅನುದಾನ ಹಂಚಿಕೆ ಮತ್ತು ಕೃಷಿ ಸ್ನೇಹಿ ಬಿತ್ತನೆ ಮತ್ತು ಸುಗ್ಗಿಯ ಅವಧಿಯಲ್ಲಿ ಒಟ್ಟು 60 ದಿನಗಳ ಕಾಲ ಕಾಮಗಾರಿ ಸ್ಥಗಿತಗೊಳಿಸಿ ಕೃಷಿಗೆ ಒತ್ತು ಕೊಡ್ತಾರೆ. ಇದು 2047ರವರೆಗೆ ಎಲ್ಲ ಗ್ರಾಮಗಳು ವಿಕಸಿತ ಬಗ್ಗೆ ಒಂದು ಸ್ವಲ್ಪ ಬಹಳಷ್ಟು ಅಪಪ್ರಚಾರಗಳನ್ನು ಮಾಡ್ಕೊಂಡು ಕೊಟ್ಟಿದ್ದಾರೆ. ಈ ಕೇಂದ್ರ ಸರ್ಕಾರದಲ್ಲಿ ಅಪಪ್ರಚಾರ ಯಾರಿಗೆ ಹೊಂದ್ಬಿಟ್ಟದಂದ್ರೆ ಆದ್ರೆ ಏನಾಗಿದೆ ಕೆಲಸ, ಏನ್ ಪರಿವರ್ತನೆ ಆಗಿದೆ ನಮ್ಮದು ಪರಿಕಲ್ಪನೆ ಇಲ್ಲ ಆಗತ್ತೆ. ಈ ನಮ್ಮ ರಾಹುಲ್ ಬಾಬಾ ಅವರು ಇಲ್ಲಿ ಸೇರ್ತಕ್ಕಂಥ ಕಾಂಗ್ರೆಸ್ ಕೆಲವು ಮುಖಂಡರುಗಳು, ಕೆಲವರು ನಾಯಕರುಗಳು ಮಾಡ್ತಕ್ಕಂಥದ್ದು ಅವ್ರನ್ನ ನೋಡ್ಬೇಕು ಏನಂತ. ಆದ್ರೆ ಇತಿಹಾಸ ಏನಂತಂದ್ರೆ ಹೇಳಕ್ ನಡೀಲ್ಲ, ಅವ್ರ ಕಾಯ್ದೆ ಏನಾಗಿದೆ ಅಂತ ಗೊತ್ತಿಲ್ಲ. ಆ ರಾಹುಲ್ ಗಾಂಧಿ ನಮ್ಮ ಭಾರತ ದೇಶದಲ್ಲಿ ಸುಮಾರು 25 ವರ್ಷಗಳ ಕಾಲ ನಮ್ಮ ದೇಶದಲ್ಲಿ ಇಲ್ಲ, 30 ವರ್ಷಗಳ ಕಾಲ ನಮ್ಮ ಜನತೆ ನೋಡಿಲ್ಲ, ಹಳ್ಳಿಗಳನ್ನೇ ನೋಡಿಲ್ಲ. ರಾಹುಲ್ ಗಾಂಧಿ ಅವರು 30 ವರ್ಷಗಳ ಕಾಲ ಹಳ್ಳಿಗಳೇನಿದೆ ಅಂತ ಗೊತ್ತಿಲ್ಲ. ಎಲ್ಲೋ ಒಂದು 4 ಗೋಡೆಗಳ ಮಧ್ಯೆ ಇದ್ದು ಕಲ್ತ್ಕೊಂಡು ನಮ್ಮ ಭಾರತ ದೇಶದ ಕಲ್ಚರ್ ಏನಿದೆ, ನಮ್ಮ ದೇಶ ಏನಿದೆ ಅನ್ನೋದು ಗೊತ್ತಿಲ್ಲ ಅಂತ ಇರ್ತಕ್ಕಂಥ ಬರೇ ಒಂದು ಜಪ ಏನಂದ್ರೆ ಮಹಾತ್ಮ ಗಾಂಧಿ ಹೆಸರು ತಂದು ಬಿಟ್ಟರೆ ಆಗ್ತದೆ. ಮಹಾತ್ಮ ಗಾಂಧಿಗೆ ಸುಮಾರು ಜನವರಿ 17ನೇ ತಾರೀಕು ಸುಪ್ರೀಂ ಕೋರ್ಟ್ 2020ರಲ್ಲಿ ಒಂದು ಆದೇಶ ಮಾಡಿತ್ತು. ಅವರು ರಾಷ್ಟ್ರಪಿತ ಇದ್ದಾರಪ್ಪ, ನೀವು ಯಾವ ಹೆಸರು ಇಡಬೇಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು. ಯಾವ ಬೇಕಾದ್ರೆ ಹೆಸರು ಇಡಬೇಡಿ. ಉದ್ದೇಶ ಇದರಲ್ಲಿ ಕರೆಕ್ಟ್ ಅಂತ ಇರ್ತಕ್ಕಂಥ ಜಾಗದಲ್ಲಿ ಅವ್ರು ಇಡಬೇಡಿ, ಅವ್ರನ್ನ ಭಾರತ ಬೇಕಂತ ಕೇಳಕ್ ಹೋಗಿದ್ರು ಕೆಲವು ಸುಪ್ರೀಂ ಕೋರ್ಟ್ಗೆ. ಅವತ್ತೊಂದು ಜನವರಿ 17ನೇ ತಾರೀಕು 2020 ಇಸ್ವಿಯಲ್ಲಿ ಒಂದು ಆದೇಶ ಮಾಡ್ತಾರೆ ಕೋರ್ಟ್, ಅಂದ್ರೆ ಒಂದು ಅಭಿಪ್ರಾಯ ಕೊಡ್ತಾರೆ ಸುಪ್ರೀಂ ಕೋರ್ಟ್. ಅವರು ರಾಷ್ಟ್ರಪಿತರಿದ್ದಾರೆ, ನೀವು ಮಾತನಾಡಿನ ಏನು ಎಲ್ಲಿ ಬೇಕಾದ್ರೆ ಹೋಗಿ ಹೆಸರು ಉಪಯೋಗಿಸೋದು ಬೇಡ ಅಂತೇಳಿ. ಆದ್ರೆ ಇವರು ತಂದಿದ್ದ ಹೆಸರು ಯಾವಾಗ ನರೇಗಾ 2009ರಲ್ಲಿ ಸ್ಟಾರ್ಟ್ ಆಗ್ತಕ್ಕಂಥದ್ದನ್ನ 2013ರಲ್ಲಿ ಈ ರಾಹುಲ್ ಬಾಬಾನ ನಕಲಿ ಗಾಂಧಿ ರಾಹುಲ್ ಬಾಬಾ ತಾನು ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗೋದಕ್ಕೋಸ್ಕರವಾಗಿ ಆ ಹೆಸರನ್ನ ಮಹಾತ್ಮ ಗಾಂಧಿ ಅಂತ ಹೆಸರು ಸೇರಿಸ್ಕೊಂಡಿರ್ತಕ್ಕಂಥದ್ದು. ಇಂಥ ಕೀಳ್ಮಟ್ಟದ ರಾಜಕಾರಣಿಗಳು ಏನ್ ನಡೀತಾ ಇದೆ, ಯಾವ ತಗ್ಗ ಹೋಗ್ತಾ ಇದೆ, ಒಬ್ಬ ವಿಕಸಿತ ಭಾರತದ ಗುರಿಯನ್ನು 2047 ಯಾವ ರೀತಿ ಹೋಗಬೇಕು, ಪ್ರಪಂಚದಲ್ಲಿ ಯಾವ ರೀತಿ ಹೋಗಿ ನಮ್ಮ ಭಾರತ ದೇಶಕ್ಕೆ ಗೌರವ ಕೊಡ್ತಾರೆ ಇವತ್ತು ಆ ನಕಲಿ ಗಾಂಧಿಗಳೆಲ್ಲ ಸೇರ್ತಾ ಗೊತ್ತಿರ್ತಕ್ಕಂಥದ್ದು. ಹಲವಾರು ಹಿಂದೆ ತಮಗೆ ಯಾವ ರೀತಿ 100 ದಿವಸ ಇರ್ತಕ್ಕಂಥದ್ದು 125 ದಿವಸಕ್ಕೆ ಹೋಗಿರ್ತಕ್ಕಂಥದ್ದು ಕಾಮಗಾರಿಗಳನ್ನು ಮಾಡಿದ್ರು ಸುಮಾರು 10 ಹೋಗಬೇಕಾಗಿತ್ತು. ಇವತ್ತು ಒಂದು ಹೊಸ ಕಾಯ್ದೆಯಲ್ಲಿ ಏನ್ ತಗೊಂಡ್ರೆ 7 ದಿವಸದೊಳಗಾಗಿ ಬಯೋಮೆಟ್ರಿಕ್ ಪೇಮೆಂಟ್ ಆಗ್ಬೇಕು. ಆವಾಗ ಜಿಯೋ ಪೆನ್ಷನ್ ಅಂತ ಅವಾಗ ಬರೀ ಜಿಯೋ ಆಗ್ತಿತ್ತು. ಜಿಯೋ ಪೆನ್ಷನ್ ಅಂದ್ರೆ ಕೇವಲ 7 ದಿವಸದೊಳಗಾಗಿ ಅದು ಆಗಿರ್ತಕ್ಕಂಥ ವರ್ಗಗೂ ಮತ್ತು ವ್ಯಕ್ತಿಗೂ ಯಾರೇ ಹೆಸರು ತಗೊಳಕ್ ಬರಲ್ಲ. ಆ ಜಿಯೋ ಪೆನ್ಷನ್ ನಲ್ಲಿ ಪ್ರತಿಯೊಬ್ಬರಿಗೂ ಬಯೋಮೆಟ್ರಿಕ್ ಕೊಟ್ಟಾಗ 7 ದಿವಸದೊಳಗೆ ಪೇಮೆಂಟ್ ಆಗಬೇಕು. ಆಗಿಲ್ಲ ಅಂದ್ರೆ ಬಡ್ಡಿ ಸಮೇತ ಕಟ್ಟತಕ್ಕಂಥ ಕಾಯ್ದೆಯನ್ನು ಜಾರಿ ತಂದಿರ್ತಕ್ಕಂಥದ್ದು. ಇಂಥ ಹಲವಾರು ಕಾಯ್ದೆಗಳಲ್ಲಿ ಸುಧಾರಣೆ ತಂದ್ರೆ ಸುಮಾರು ಒಂದು 67 ಕಾಮಗಾರಿಗಳು ಅಷ್ಟೇ ತನಕ ಕೊಟ್ಟಿತ್ತು. ಇವತ್ತು ಸುಮಾರು 167 ಕಾಮಗಾರಿಗಳನ್ನು ತಗೋಬಹುದು. ವಿಕಸಿತ ಭಾರತ ಈ ಶ್ರೀರಾಮ್ಜಿ ಇದರಲ್ಲಿ 167 ಕಾಮಗಾರಿಗಳನ್ನು ತಗೋಬಹುದು. ಅವಾಗ ಏನಂದ್ರೆ ಓದಿ ಮಣ್ಣು ತೆಗೆದು ಮಣ್ಣು ಮುಚ್ಚಲು, ಗುಂಡಿ ತೆಗೆದು ಗುಂಡಿ ಮುಚ್ಚಲಿತ್ತು. ಇವತ್ತು ಹಂಗಲ್ಲ. ಪ್ರತಿಯೊಂದು ಎಸ್ ಟಿ ಸಮಾಜಕ್ಕೆ ಮತ್ತು ಈ ಪ್ರೈವೇಟ್ ಭೂಮಿಗಳಿಗೂ ಸಮೇತ ಸಾರ್ವಜನಿಕ ಭೂಮಿಗಳಿಗೂ ಸಹ ತಮ್ಮ ಸ್ವಂತ ಯಾವುದೇ ಒಂದು ಭೂಮಿಯಲ್ಲಿ ಏನಾದ್ರು ಕಾಮಗಾರಿ ಮಾಡ್ಕೋಬೇಕಂತ ಹೇಳಿ ಸುಮಾರು 167 ಕಾಮಗಾರಿಗಳನ್ನ ಜಾರಿ ತಂದಿರ್ತಕ್ಕಂಥದ್ದು ವಿಬಿಜಿ ರಾಮ್ಜಿ ಯೋಜನೆ. ಇಂಥ ಕಾಮಗಾರಿಗಳನ್ನ ನಾವೆಲ್ಲರೂ ಯಾಕಂದ್ರೆ ಹಿಂದೆ ನಾವು ಅನಾಹುತ ಅನುಭವಿಸಿದ್ವಿ. ಅಟಲ್ ಬಿಹಾರಿ ವಾಜಪೇಯಿ ಹಲವಾರು ಕಾರ್ಯಕ್ರಮಗಳು ತಂದು ಜನರಿಗೆ ಮುಟ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ರು. ಅದು ನಾವು ಕಾರ್ಯಕರ್ತರಿಗೆ ಮತ್ತು ಮತದಾರ ಬಂಧುಗಳಿಗೆ ತಲುಪಿಸಕ್ಕಾಗಿದ್ದಿಲ್ಲ. ಆದ್ರೆ ಈ ರೀತಿ ಮತ್ತೆ ನಾವು ಮೊನ್ನೆ ಸರಿ ರಾಷ್ಟ್ರ ಸಮೇತ ಹಲವಾರು ಸ್ವಲ್ಪ ಇಂಡಿಯಾ ಗೌರ್ಮೆಂಟ್ ಸೀಟ್ ಕೈಗಾರಿಕೆ
ಯಾಕಂದ್ರೆ ನಾವು ಕಾರ್ಯಕರ್ತರಾದಂತವರು ಮತದಾರರಿಗೆ ಮತ್ತು ನಮಗೆ ಏನು ಪ್ರತಿ ಬೂತ್ ಮಟ್ಟಕ್ಕೆ ತಲುಪಬೇಕಾಗಿದೆ. ಈ ಕಾರ್ಯಕ್ರಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ತಿಳಿಸಬೇಕು. ಇವತ್ತು ಮಹಾತ್ಮ ಗಾಂಧೀಜಿಯಿಂದ ಎಲ್ಲಿ ನಾವಷ್ಟು ಗೌರವ ಕೊಟ್ಟಿಲ್ಲ. ಈಗ ನೋಡ್ಬೇಕು, ಒಂದ್ಸರಿ ಸಂವಿಧಾನ ಪುಸ್ತಕ ಮಾಡ್ತಾರ, ಅಂಬೇಡ್ಕರ್ ಹೆಸರು ಹೇಳ್ತಾರೆ. ಅಂಬೇಡ್ಕರ್ ಏನು ಅವಮಾನ ಮಾಡಿದ್ರು ಅಂತ ಸಹ ಪ್ರಶ್ನೆ ಮಾಡಬೇಕಾಗಿತ್ತು. ಅವರು ಯಾವುದೇ ಒಂದು ಕಾರ್ಯಕ್ರಮ ಒಳ್ಳೆ ಅದ್ಭುತವಾದ ಕಾರ್ಯಕ್ರಮ, ಏನೋ ಒಂದು ಜನರಿಗೆ ಮುಟ್ಬೇಕಂತ ಕಾರ್ಯಕ್ರಮ ಮಾಡ್ತಾ ಇದ್ರೆ ಅದು ನಮ್ಮ ನರೇಂದ್ರ ಮೋದಿ ಅವರು, ನಮ್ಮ ಭಾರತೀಯ ಜನತಾ ಪಕ್ಷ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಪತ್ರಕರ್ತರಿಗೆ ಇವತ್ತು ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡ್ತೇವೆ. ಕಾರ್ಯಕ್ರಮಕ್ಕೆ ಸ್ವಲ್ಪ ತರವಾಗಿ ಆಗಮಿಸಿದ್ರಿಂದ ಅವ್ರಿಗೂ ನಾನು ಕ್ಷಮೆಯನ್ನು ಕೇಳ್ತಾ, ತಮಗೆಲ್ಲ ಗೊತ್ತಿರುವ ಹಾಗೆ ವೀರ್ಜಿ ರಾಮ್ಜಿ ಅಂತಂದ್ರೆ ವಿಕಸಿತ ಭಾರತ ರೋಜ್ಗಾರ್ ಮತ್ತು ಆಜೀವಿಕ ಮಿಷನ್ ಗ್ಯಾರಂಟಿ, ಅಂದ್ರೆ ವಿಕಸಿತ ಭಾರತದ ನಿರ್ಮಾಣವೇ ವೀರ್ಜಿ ರಾಮ್ಜಿ. ಇದರ ಬಗ್ಗೆ ಸಂಕ್ಷಿಪ್ತವಾಗಿ ಎಲ್ಲ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ಹಿರಿಯರು ಮಾತಾಡ್ತಾರೆ. ನಾನು ಒಂದೆರಡು ಮಾತುಗಳು ಹೇಳ್ಬೇಕಂತಂದ್ರೆ, ಏನು ಗಾಂಧಿ ಪರಿವಾರ ಹೆಸರನ್ನೇ ದೇಶಾದ್ಯಂತ ಸುಮಾರು ಸ್ವತಂತ್ರ ಬಂದು 60-70 ವರ್ಷಗಳಾದ್ರೂ ಕೂಡ ಕಾಂಗ್ರೆಸ್ನವರ ತಲೆಗೆ ನಿಂತಂದ್ರೆ ಸೋನಿಯಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ, ಇವಾಗ ಹಿಂದೆ ನೆಹರು, ಇಂದಿರಾ ಗಾಂಧಿ, ಈ ರೀತಿ ಅವ್ರ ಹೆಸರನ್ನೇ ಜನರ ತಲೆಗೆ ಬಲವಾಗಿ ಕೂಡಿಸ್ತಕ್ಕಂಥ ಪ್ರಯೋಗ ಮಾಡಿ ಅದನ್ನ ಹಂತವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದ ಮೇಲೆ ಸುಮಾರು ಎಲ್ಲೆಲ್ಲಿ ಇಡೀ ದೇಶಾದ್ಯಂತ 415 ಕಡೆ ಗಾಂಧಿ ನಕಲಿ ಗಾಂಧಿಗಳ ಹೆಸರನ್ನ ಇಟ್ಟಿದ್ರು ದೇಶಕ್ಕೆ. ಅವ್ರದ್ದೇನು ದೇಶಕ್ಕೆ ಒಂದು ಕೊಡುಗೆ ಇಲ್ಲ, ಏನಿದೆ, ಎಲ್ಲ ಶೂನ್ಯ. ಅವ್ರ ಹೆಸರನ್ನು ತೆಗಿತಾ ಬಂದ ಮೇಲೆ ಇವತ್ತು ಅವ್ರಿಗಿನ್ನು ಕಾಂಗ್ರೆಸ್ ಪಕ್ಷ ಸರ್ವನಾಶ ಆಗಿದೆ. ಅಟ್ಲೀಸ್ಟ್ ಅವ್ರ ಹೆಸರು ಬಿಟ್ರೆ ಇನ್ನು ಕಾಂಗ್ರೆಸ್ ಪಕ್ಷನೇ ಮಾಡಿಸ್ಬಿಡ್ತಾರೆ ಅಂತಂದೇಳಿ ಏನು ಈ ನಕಲಿ ಗಾಂಧಿಗಳ ವಂಶದ ಕುಡಿದಿರ್ತಕ್ಕಂಥ ನಾವು ವಿರೋಧ ಮಾಡ್ತಾರೆ. ಇವತ್ತು ರಾಮ್ಜಿ ಏನು ರಾಮ್ಜಿ ರಾಮನ ಹೆಸರಿಟ್ಟಕ್ಕೆ ಕೆಲವ್ರಿಗೇನು ನಮ್ಮ DSP ಸಾಹೇಬ್ರ ಮೇಲೆ ಕೆಲವರು ಕಣ್ಣು ಕುಗ್ತಾ ಇದೆ, ಕೆಲವ್ರಿಗೆ ಪಿಂತ ಚುಸಿದಾಗತ್ತಂತ. ಆಕ್ಚುಲಿ ರಾಮ್ಜಿ ಹೆಸರಿಟ್ರೆ ಅಲ್ಪಸಂಖ್ಯಾತರಿಗೆ ಅದರಿಂದ ಅವ್ರೇನು ಮನಸ್ಸೇನು ಬೇಜಾರಾಗಲ್ಲ, ಅವ್ರೇನು ಅದ್ರ ಬಗ್ಗೆ ನೊಂದ್ಕಿರೋದಿಲ್ಲ, ಯಾರೋ ಒಬ್ಬರು ಇದು ಮಾಡ್ತಾರೆ. ಆದ್ರೆ ನಿಜವಾದ ರಾಮ ಅಂತ ಹೆಸರು ಕೇಳ್ತಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಅಂತ ಏನು ನಕಲಿ ಗಾಂಧಿವಾದಿಗಳು ಇರ್ತಾರಲ್ಲ, ಸಂಡೂರಲ್ಲಿರ್ತಕ್ಕಂಥ ನಕಲಿ ಸಂತೋಷ್ ಲಾಡು ಅಥವಾ ತುಕಾರಾಮ್ ಅಂತ, ಈಗ ಅವ್ರು ಹೆಂಗ್ ಮಾಡ್ತಾರಪ್ಪ ಅಂದ್ರೆ ಕೋತಿ ಗಂಡ ಕುಡಿಸ್ದಾಗ ಹೆಂಗ್ ಇದಾಡ್ತಕ್ಕಂಥ ಆ ರೀತಿ ಮಾಡ್ತಾ ಇರ್ತಾರೆ. ಹಾಗಾಗಿ ಇವತ್ತು ರಾಮಜಿ ಅಂತ ಹೆಸರು ಕೇಳ್ತಪ್ಪ ಅಂತಂದ್ರೆ ಯಾರು ವಿರೋಧ ಮಾಡ್ತಾರೆ ಅವ್ರು ವಿರೋಧ ಮಾಡ್ತಾರೆ, ಯಾರು ವಿರೋಧ ಮಾಡ್ಬಾರ್ದು ಅವ್ರು ಇವತ್ತು ವಿರೋಧ ಮಾಡ್ತಾರೆ. ನಾನು ಮೊನ್ನೆ ಸಂಸದರು ಸಂತೋಷ್ ಲಾಡು ಅವರು ಮತ್ತು ಸಂಸದ್ ತುಕಾರಾಮ್ ಅವರು ಕೆಲವು ಸ್ಪೀಚ್ ನೋಡಿ ನಾವೆಲ್ಲ ಗ್ರಾಮೀಣ ಭಾಗಕ್ಕೆ ಹೋಗಿ ಇವತ್ತು ಕೇಂದ್ರ ಸರ್ಕಾರ ಉದ್ಯೋಗ ಖಾತ್ರಿ ತೆಗೆದು ಜನರಿಗೆ ಇವತ್ತು ಕೆಲಸದಿಂದ ಮಾಡ್ತಾರಂತ ಸುಳ್ಳು ಅಪಪ್ರಚಾರ ಮಾಡ್ತಾರೆ. ಈ ಭಾಗದಲ್ಲಿ ಸುಗ್ಗಿಯ ಕಾಲದಲ್ಲಿ ಅವ್ರು ಕೆಲಸ ಇರೋದಿಲ್ಲ. ಹಿಂಗ ಇವತ್ತು ಉದ್ಯೋಗ ಖಾತ್ರಿ ಬರೀ ನಕಲಿ ಜಾಬ್ ಸೃಷ್ಟಿ ಮಾಡಿ ಇಡೀ ಸಂಡೂರು ಕ್ಷೇತ್ರದಲ್ಲ ಸಂತೋಷ್ ಲಾಡ್ ಇಂಬಲಕರು, ತುಕಾರಾಮ್ ಇಂಬಲಕರು ಅವ್ರ ಮನೆಗಳ ಜಾಬ್ ಕಾರ್ಡ್ ಇಟ್ಕೊಂಡು ಅಮಾಯಕ ಜನರಂತಂದೇಳಿ ಅವ್ರಿಗೆ ಒಂದ ಸೆಂಟರ್ಸ್ ಕೆಲಸ ಕೊಡ್ಲಾರ್ದಾನೆ ಸುಮ್ಮನೆ ಹೆಸರು ಬೀಡಿಗಳೆಲ್ಲ ಜೊತೆಗೆ ಇಟ್ಕೊಂಡು ಪಂಚಾಯತ್ಗಳಲ್ಲಿ ದುರಾಡಳಿತ ಮಾಡಿಕೊಂಡು ಎಲ್ಲ ಪರ್ಸೆಂಟೇಜ್ ಕಮಿಷನ್ ಅಂದ್ರೆ ಅವ್ರಿಗೆ ನಿಜವಾದ ಕೂಲಿಗಾರರಿಗೆ 25% ಕೊಟ್ಟರೆ 75% ಇವತ್ತು ತುಕಾರಾಮ್ ಇಂಬಲಕರು, ಸಂತೋಷ್ ಲಾಡ್ ಇಂಬಲಕರು ಪಡಿತಾರೆ ಸಂಡೂರು ತಾಲೂಕಂತೆ. ಇಡೀ ಜಿಲ್ಲೆ ರಾಜ್ಯಾದ್ಯಂತ ಬರೀ ನಕಲಿ ಜಾಬ್ ಕಾರ್ಡ್ ಸೃಷ್ಟಿ ಮಾಡಿ ನಿಜವಾದ ಕೂಲಿ ಕಾರ್ಮಿಕರೇ ರೈತರಿಗೆ ಅದು ಹಣವನ್ನ ತಲುಪ್ತಾ ಇಲ್ಲ. ಬರೀ ಏನು ಕಮಿಷನ್ ತಂದೆ ಆವರಣೆ ನಡೆದಿದೆ. ಹಾಗಾಗಿ ನಮ್ಮ ಕೇಂದ್ರ ಸರ್ಕಾರ ಇದನ್ನು ಮನೆಗೊಂಡು ಇದ್ರ ರಾಜ್ಯ ಸರ್ಕಾರದ ಸ್ವಲ್ಪ ಅವ್ರಿಗೂ ಸ್ವಲ್ಪ ಕಷ್ಟ ನೋವು ಗೊತ್ತಾಗಲ್ಲ ಅಂತೇಳಿ, ಯಾಕಂದ್ರೆ ಕೇಂದ್ರ ಸರ್ಕಾರದ ಹಣ ಸರಿ ಜನರಿಗೆ ಮುಟ್ಬೇಕಂತಂದೇಳಿ ಈ ಒಂದು ವೀರ್ಜಿ ರಾಮ್ಜಿ ಒಂದು ಕಾರ್ಯಕ್ರಮ, ಒಂದು ಹೊಸ ಯೋಜನೆ ಅಂತಂದು ಅದನ್ನು ಸ್ವಲ್ಪ ಅದು ಮಾರ್ಪಡಿಸಲ್ಪಟ್ಟಿದ್ದಾರೆ. ಹಾಗಾಗಿ ನಮ್ಮ ಸಂಡೂರು ಇರ್ತಕ್ಕಂಥ ಏನು ಸಾಕಷ್ಟು ಜನ ಬರಬೇಕಿತ್ತು, ಏನಂದ್ರೆ ಇವತ್ತು ಸಾಕಷ್ಟು ಜಾತ್ರೆಗಳಿದೆ. ಪಾಪ ನಮ್ಮ ಮಂಡಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ನಮ್ಮ ಹುಲಿರಾಜ್ ಇರ್ಬೋದು, ನಮ್ಮ ರಮೇಶ್ ಇರ್ಬೋದು, ಎಲ್ಲರ ಪ್ರಯತ್ನದಿಂದ ಎಲ್ಲ ಹೆಚ್ಚಿನ ಸಂಖ್ಯೆ ಡೆವಲಪ್ಮೆಂಟ್ ಭಾಗವಹಿಸಿದ್ರಿ. ಇನ್ನ ಹೆಚ್ಚಿನ ಮಟ್ಟದಲ್ಲಿ ತಮ್ಮ ಬೂತ್ಗಳಲ್ಲಿ ಹೋಗಿ ತಮ್ಮ ಹಳ್ಳಿಗಳಲ್ಲಿ ವೀರ್ಜಿ ರಾಮ್ಜಿ ಬಗ್ಗೆ ಕರಪತ್ರ ಕೊಡ್ತೀವಿ, ಅದ್ರ ಬಗ್ಗೆ ತಾವು ಓದಿ ತಮ್ಮ ಅದನ್ನು ಮನೆಗಂಡು ಎಲ್ಲರಿಗೂ ಸ್ವಲ್ಪ ಮನಮುಟ್ಟುವಂತೆ ಒಂದು ಕಾರ್ಯಕ್ರಮಗಳನ್ನ, ಯೋಜನೆಗಳನ್ನ ಅವ್ರಿಗೆ ತಿಳಿಸಿ ಇದನ್ನ ತಾವೆಲ್ಲರೂ ಸವಲತ್ತನ್ನು ಪಡಿಬೇಕಂತ ಹೇಳಿ ನಮ್ಮ ಗ್ರಾಮೀಣ ಭಾಗದ ಜನರಿಗೆ ಮುಡಿಸ್ಬೇಕಂತ ಹೇಳ್ತಿದ್ರಿ. ಅದರ ಜೊತೆಗೆ ಏನು ನಮ್ಮ ರಾಜ್ಯದಲ್ಲಿ
ಸೊಂಡೂರು ಪ್ರಪ್ರಥಮ ಸಲವಾಗಿ 2ನೇ ಬಾರಿಗೆ 3ನೇ ಒಂದು ಸ್ಥಾನವನ್ನು ರಾಜ್ಯಕ್ಕೆ ಪಡೆದುಕೊಂಡಿದೆ. ಹಾಗಾಗಿ ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾವು ಧನ್ಯವಾದ ಇಷ್ಟಪಡ್ತೀವಿ. ಅದ್ರ ಜೊತೆಗೆ ನಮ್ಮ ಜಿಲ್ಲಾಧ್ಯಕ್ಷರು BL2 ಮಾಡಲೇಬೇಕಂತಂದ್ರು ಸ್ವಲ್ಪ ಕಾರಣಾಂತರಗಳು ನಿಜವಾಗಿ ತಡವಾಗಿತ್ತು. ಅವರನ್ನ ಕ್ಷಮೆ ಕೇಳ್ತಾ ನಮ್ಮ ಮಂಡಲಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ವ್ಯಕ್ತಿಗಳಿರ್ತಕ್ಕಂಥ ಮುಖಂಡರುಗಳು ಮತ್ತೆ ಮೊಬೈಲ್ ಎಲ್ಲ ಮುಖಂಡರುಗಳು BL2 ಸಂಪೂರ್ಣವಾಗಿ ಮುಗಿಸಿದ್ರೆ ಅಂತ ಹೇಳಕ್ ನಾನು ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ BL2 ಅಂತಂದ್ರೆ ಪ್ರತಿ ಬೂತಲ್ಲಿ ಒಂದು ಜವಾಬ್ದಾರಿ ಬಹಳ ಇರ್ತದೆ. SIR ಏನು ನಕಲಿ ಓಟುಗಳನ್ನ ಸೃಷ್ಟಿ ಮಾಡಿಕೊಂಡು ಇವತ್ತೇನು ಕಾಂಗ್ರೆಸ್ನವರು ಪ್ರತಿ ಸಲ ಪ್ರತಿಯೊಂದು ಕ್ಷೇತ್ರದ 10,000 ರಿಂದ 15,000 ಮತಗಳನ್ನ ಹೆಚ್ಚು ಮಾಡಿ ಗೆಲ್ತಕ್ಕಂಥ ಮೋಸದಿಂದ ಗೆಲ್ತಕ್ಕಂಥ ಕೆಲಸ ಮಾಡ್ತಿದೆ. ನಮ್ಮ ಬೂತಲ್ಲಿ ಇರ್ತಕ್ಕಂಥ BL2ಗಳು ಪ್ರತಿ ಬೂತಿಗೆ ಹೋಗಿ ಯಾರ್ಯಾರು ಓಟ್ಗಳಲ್ಲಿ ಎಕ್ಸ್ಟ್ರಾ ಯಾರ್ಯಾರು ಸೇರಿಸಿದೆ, 1 to double ಯಾರಾಗಿದೆ, ಅದರಲ್ಲಿ ಕೆಲವು ಹೈಯೆಸ್ಟ್ ಒಂದೊಂದು ಕುಟುಂಬ 4 ಓಟ್ಗಳು ಡಮ್ಮಿ ಕ್ಯಾಂಡಿಡೇಟ್ ಬಂದಿರುತ್ತೆ ಮಾತಾಡ್ಬೇಕಾದ್ರೆ. ಅದನ್ನೆಲ್ಲ ತಾವು ಮನೆಗಂಡು ಅದನ್ನೆಲ್ಲ ಹುಡುಕಿ ತಾವು ಅದನ್ನ ಮಾಹಿತಿ ಕೊಟ್ಟಪ್ಪ ಅಂತಂದ್ರೆ ನಮ್ಮ ಅಜ್ಜಿನವರು ನಿಮ್ಗೆ ಏನ್ ಬೇಕಾದ್ರೆ ಸಹಕಾರ ಕೊಡ್ತಾರೆ. ಅದನ್ನ ಡಿಲೀಟ್ ಮಾಡ್ತಕ್ಕಂಥ ಕೆಲಸ ನಾವು ಮಾಡಬೇಕು. ಮತ್ತೆ ಯಾರೆಲ್ಲ 18 ವರ್ಷದಲ್ಲಿ ಯುವಕರು ಹೊಸದಾಗಿ ಅವ್ರ ಮತ ಒಂದು ಸೇರ್ಪಡೆ ಮಾಡಿರೋದಿಲ್ಲ, ಅದನ್ನ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸಗಳು ಕೂಡ. ಯಾಕಂದ್ರೆ ಯುವಕರು ಮತ್ತೆ ಕೆಲವರು ಹಳ್ಳಿಗಳಲ್ಲಿ ಕೆಲವರು ರೈತರು ಅವರ ಕೆಲಸದಲ್ಲಿ ಬಿಜಿ ಆಗಿರ್ತಾರೆ, ಕೆಲವು ಕಾರ್ಯಕ್ರಮಗಳೆಲ್ಲ ಅವರ ಫ್ಯಾಕ್ಟ್ರಿ ಹೋಗೋದ್ರಿಂದ ಬಿಜಿ ಆಗಿರ್ತಾರೆ. ತಾವು ಅವರನ್ನು ಹುಡುಕಿಯಾಡಿ ಫಾರಂ ನಂಬರ್ ಸೈನ್ ಮಾಡ್ಕೊಂಡು ಮತದಾರ ಪಟ್ಟಿಯನ್ನು ಸೇರ್ಪಡೆ ಮಾಡಿಸುವಂತ ಕೆಲಸ ತಾವೆಲ್ಲ ಮಾಡಬೇಕು. ಇನ್ನು ಉಳಿದಂತೆ ಮುಂದಿನ ದಿನಗಳಲ್ಲಿ ತಾಲೂಕು ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಚುನಾವಣೆ ಬರುತ್ತೆ. ತಾವೆಲ್ಲರೂ ಮತ್ತೆ ಪುರಸಭೆ ಚುನಾವಣೆ ಕೂಡ ಬರುತ್ತೆ. ಸೊಂಡೂರು ಪುರಸಭೆ ಮತ್ತೆ ನಮ್ಮ ಕುರೆಗುಬ್ಬ ಆಮೇಲೆ ಕುಡ್ತಿನಿ ಪಟ್ಟಣ ಪಂಚಾಯತಿ ಇವೆಲ್ಲ ಎಲೆಕ್ಷನ್ ಬರೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ಸಂಘಟನೆಯಲ್ಲಿ ತಾವೆಲ್ಲ ತೊಡಗಿಕೊಂಡು ತಮಗೇನು ಪಾರ್ಟಿ ಜವಾಬ್ದಾರಿ ನೀಡುತ್ತೆ. ಕೆಲವರು ಇನ್ನ ಜವಾಬ್ದಾರಿ ಯಾರ್ಯಾರು ಅವ್ರಿಗಿನ್ನ, ಯಾಕಂದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರಿಗೆ ಅನುಮತಿ ಕೊಟ್ಟಿದ್ದಾರೆ, ಇನ್ಮೇಲೆ ಕೊಡ್ತಾರೆ ಮೋರ್ಚಾ ಅಧ್ಯಕ್ಷರು. ಪಾರ್ಟಿ ಯಾರಿಗೂ ಜವಾಬ್ದಾರಿ ಇಲ್ಲ ಅಂತ ನನಗೆ ಎಲ್ಲರಿಗೂ ಜವಾಬ್ದಾರಿ ಕೊಡುವಂಥದ್ದೇ ಜಿಲ್ಲಾಧ್ಯಕ್ಷರು ಮತ್ತು ಮಂಡಲಾಧ್ಯಕ್ಷರು ಮಾತಾಡಿದ್ದಾರೆ. ಹಂಗಾಗಿ ಪಾರ್ಟಿಯಲ್ಲಿ ಯಾರ್ಯಾರು ಇನ್ನ ನಾವು ಹೆಚ್ಚಿನ ಮಟ್ಟದಲ್ಲಿ ನಾವು ಸಂಘಟನೆ ನಾವು ಪ್ರವಾಸ ಮಾಡಲಿಕ್ಕೆ ಸಮಯ ಕೊಡ್ತೀವಿ, ಸಂಘಟನೆ ಮಾಡ್ತೀವಿ ಅಂತ ಹೇಳೋದು ಅವರು ಮುಲಾಜಿನಲ್ಲೇ ಜಿಲ್ಲಾಧ್ಯಕ್ಷರನ್ನು ಕಾಂಟ್ಯಾಕ್ಟ್ ಮಾಡ್ಬೋದು, ಮಂಡಲಾಧ್ಯಕ್ಷರು ಕಾಂಟ್ಯಾಕ್ಟ್ ಮಾಡ್ಬೋದು, ಅಥವಾ ವೇದಿಕೆಯಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕಾಂಟ್ಯಾಕ್ಟ್ ನಾವು ಮಾಡಿ ಎಲ್ಲರಿಗೂ ಸಂಘಟನೆಯಲ್ಲಿ ಪಾರ್ಟಿಯಲ್ಲಿ ಸೇವೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತಂದು ಹೇಳಿ ಆದಷ್ಟು ಬೇಗನೆ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ 1ನೇ ವಾರದಲ್ಲಿ ಇಲ್ಲಿ ಸುಸಜ್ಜಿತವಾಗಿ ಒಂದು ಪಾರ್ಟಿ ಆಫೀಸನ್ನ ನಿರ್ಮಾಣ ಮಾಡ್ತಾ ಅಂತ ಹೇಳಿದ್ರೆ ಈಗ ಆಲ್ರೆಡಿ ಕಾಮಗಾರಿ ಮುಗಿಯುತ್ತಾ ಬಂದಿದೆ. ಆ ಕಡೆ ಬಂದಿರ್ತಕ್ಕಂಥ ನಮ್ಮೆಲ್ಲ, ಯಾಕಂದ್ರೆ ಚಿಕ್ಕ ವಯಸ್ಸಿಂದ ಮೊದಲಿಂದಲೂ ನಾವು ನೋಡ್ತಾ ಇದ್ದೆ ಸೊಂಡೂರಲ್ಲಿ ಪಾರ್ಟಿ ಆಫೀಸ್ ಇಲ್ಲ ಅಂತಂದ್ರೆ ಆ ಕೊಡಗು ಇನ್ಮೇಲೆ ಶಾಶ್ವತವಾಗಿ ಮುಚ್ಚಿ ಹೋಗುತ್ತೆ. ಅದ್ದೂರಿಯಾಗಿ ನಾನು ನಮ್ಮ ರಾಜ್ಯಾಧ್ಯಕ್ಷರು ವಿಜೇಂದ್ರನ ಜೊತೆ ಕೂಡ ಮಾತಾಡಿದ್ದೀನಿ, ಮತ್ತೆ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಚರ್ಚೆ ಮಾಡಿ ಮಂಡಲಾಧ್ಯಕ್ಷರು ನಾವು ನಮ್ಮ ಪಂಪಣ್ಣ, ರಾಮಕೃಷ್ಣ ಅವರು, ಸುರೇಶನೆಲ್ಲ ಕರೆದು ಮಾತಾಡಿ ಜನಾರ್ದನ್ ರೆಡ್ಡಿ ಅಣ್ಣನವರು, ರಾಮುಲಣ್ಣನವರು ಮತ್ತೆ ವಿಜೇಂದ್ರನವರು ಮತ್ತೆ ಎಲ್ಲರನ್ನು ಕರೆದುಕೊಂಡು ಮುಂದಿನ ತಿಂಗಳು 1ನೇ ವಾರ ಮತ್ತು 2ನೇ ವಾರದಲ್ಲಿ ಅದ್ದೂರಿಯಾಗಿ ಒಂದು ಪಾರ್ಟಿ ಕಚೇರಿಯನ್ನ ಓಪನ್ ಮಾಡಿ ಸೊಂಡೂರಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಇತಿಹಾಸ ಸೃಷ್ಟಿ ಮಾಡ್ತೀವಿ ಅಂತ ಹೇಳಕ್ಕೆ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಈ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಮುಖಾಂತರ ತಿಳಿಸೋದೇನಂತಂದ್ರೆ, ಏನು ಸಂತೋಷ್ ತುಕಾರಾಮ್ ಅವರು 60 ವರ್ಷದಿಂದ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ಹೆಂಗ ಆಡಳಿತ ಮಾಡ್ಕೊಂತ ಬಂದ್ರು, ಅತಿಯಾಗಿ ದೀಪ ಉರಿಬೇಕಾದ್ರೆ ಆರತಿ ಹೆಚ್ಚಾಗುತ್ತೆ. ಆ ರೀತಿ 60-70 ವರ್ಷದಿಂದ ಆಡಳಿತ ಮಾಡ್ಕೊಂತ ಬಂದರು. ಇವತ್ತು ಗಾಂಧಿ ಕುಟುಂಬನೇ ಸರ್ವನಾಶವಾಗಿದೆ. ಅದೇ ರೀತಿ ಸೊಂಡೂರಲ್ಲಿ ಏನು ಒಳಗಡೆನೆ ಒಂದು ರೀತಿ, ಹೊರಗಡೆನೆ ಒಂದು ರೀತಿ ಗೋಮುಖ ವ್ಯಾಘ್ರದ ಮಕ್ಕಳನ್ನು ಓದಿಕೊಂಡಿರ್ತಕ್ಕಂಥ ತುಕಾರಾಮ್ ಸಂತೋಷ್ ಲಾಡರ ಆಡಳಿತ ಇನ್ನ ಕೇವಲ 1ರಿಂದ 1 ವರ್ಷ ಇರ್ತದೆ. ಹಾಗಾಗಿ ಅವ್ರು ಏನ್ ಮಾಡ್ಬೇಕು, ಅವ್ರ ಇಂಪಾರ್ಟೆಂಟ್ ಏನ್ ಮಾಡ್ಬೇಕು, 1 ವರ್ಷ ಒಳಗಡೆ ಅವ್ರು ಮಾಡ್ಕೋಬೇಕು. ಇನ್ನ 1 ವರ್ಷ ಆದ್ಮೇಲೆ ಇಲ್ಲಿ ಕುಂತಿರ್ತಕ್ಕಂಥ ಎಲ್ಲಾ ನಮ್ಮ ಭಾರತೀಯ ಜನತಾ ಪಕ್ಷದ ಮುಖಂಡರ ಆಡಳಿತ ಅಂತ ಹೇಳಕ್ ನಾನು ಇಷ್ಟಪಡ್ತೇನೆ. ನಾನು 40 ವರ್ಷದ ಹಿಂದೆ ಹೇಳ್ತಿದ್ದೇನೆ. ಅವಾಗ ಯಾವಾಗ ಚಿತ್ತರಂಜನ್ ದೇಶಪಾಂಡೆ ಅವರೆಲ್ಲ ಇದ್ರು, ಆ ಟೈಮಲ್ಲಿ ನಾವು ಸಕ್ರಿಯ RSS ಕಾರ್ಯಕರ್ತರಾಗಿ ಕೆಲಸ ಮಾಡಿದ್ರು. ಅದು ಹಿಂದಿನ ಬಿಟ್ಬಿಡುವ ಈಗ VBG ರಾಮ್ಜಿ ಬಗ್ಗೆ ಒಂದು ಹೊಸ ಕೇಂದ್ರ ಸರ್ಕಾರದವರು ಒಂದು ಹೊಸ ಸ್ಕೀಮ್ನ ಜಾರಿ ತಂದಿದೆ. ಅದು ಹಿಂದೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಂತೇಳಿ, ಅದು ಮನ್ರೇಗಾ ಅಂತ ಹೇಳ್ತಿದ್ರು. ಅದು ಶಾರ್ಟ್ ಫಾರ್ಮ್ನಲ್ಲಿ ಮನ್ರೇಗಾ ಅಥವಾ ನರೇಗಾ ಅಂತ ಹೇಳ್ತಾರೆ. ಮನ್ರೇಗಾ ಅಂದರೆ ಮಹಾತ್ಮ ಗಾಂಧಿ ಗ್ಯಾರಂಟಿ, ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಅದು.
ಅದು ನರೇಗಾ ಅಂದರೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಸ್ಕೀಮು, ಈ ಎರಡು ಯೋಜನೆಗಳು, ಈ ಎರಡು ಯೋಜನೆಗಳು ಈಗ ಬದಲಾವಾಗಿ ವಿಬಿಜಿ ರಾಮ್ಜಿ ಅಂತಿದೆ. ಇದು ಮೊದಲನೇದಾಗಿ ಕೆಲವರಿಗೆ ರಾಮ್ಜಿ ಅಂದ್ರೆ ಅವರಿಗೆ ಆ ಹೆಸರೇ ಸ್ವಲ್ಪ ಚುಚ್ಚದು ಅವರಿಗೆ, ಆ ಥರ ಇದೆ. ನಾನು ಹಿಂದೆ ಕೆಲಸ ಮಾಡುವಾಗ ಈ ಉದ್ಯೋಗ ಖಾತ್ರಿ ಯೋಜನೆದು ಕೆಲವೊಂದು ಹೇಳ್ತೀನಿ ನಿಮಗೆ. 2013ರಲ್ಲಿ ಲೆಕ್ಕ ಪರಿಶೋಧಕರು ಮತ್ತು ಈ CAG ಅಂತ ಹೇಳ್ತಾರೆ, ಕಾಂಟ್ರೋಲರ್ ಅಂಡ್ ಆಡಿಟ್ ಜನರಲ್, ಇವರು 2013ರಲ್ಲೇ ರಿಪೋರ್ಟ್ ಕೊಟ್ಟಿದ್ದಾರೆ. ಅವರ 7ನೇ ವರದಿಯಲ್ಲಿ ಒಂದು ರಿಪೋರ್ಟ್ ಕೊಟ್ಟಿದ್ದಾರೆ. ಆ ರಿಪೋರ್ಟ್ ಅಲ್ಲಿ ಏನ್ ಹೇಳ್ತಂದ್ರೆ, ಈ ನರೇಗಾ ಯೋಜನೆಯಲ್ಲಿ ಮಾಡಿದಂತ ಎಲ್ಲ ಕೆಲಸಗಳು ಫ್ರಾಡ್ ಇದೆ, ಅದು ಯಾವುದೂ ಸರಿಯಾಗಿ ಕೆಲಸ ಆಗಿಲ್ಲ, ಅದರಲ್ಲಿ ಸಾವಿರಾರು ಕೋಟಿಗಳಷ್ಟು ಅಕ್ರಮ ನಡೆದಿದೆ ಅಂತೇಳಿ ಆಗಲೇ ಹೇಳಿದ್ದಾರೆ. ಒಂದು ಕೃಷಿ ಹೊಂಡ ಅಂತ ಹೇಳ್ತಾರೆ, ಅಲ್ಲಿ ಹೋದ್ರೆ ಕೃಷಿ ಹೊಂಡ ಇರೋದಿಲ್ಲ. ಅಲ್ಲಿ ಯಾವುದೋ ಒಂದು ಬದು ಕಟ್ಟೋದು ಅಂತ ಹೇಳ್ತಾರೆ, ಅಲ್ಲಿ ಬದು ಇರೋದಿಲ್ಲ. ಒಂದೇ ವರ್ಕ್. ನಾನೊಂದು ಕೆರೆ ನೋಡಿದ್ದೇನೆ, ಕೆರೆಯಲ್ಲಿ ಹೂಳೆಂತ ಒಂದು ಕಾರ್ಯಕ್ರಮ. ಆ ಕೆರೆಯಲ್ಲಿ ನೀರು ಯಾವತ್ತು 365 ದಿವಸ ನೀರು ಇರ್ತದೆ. ಆದ್ರೆ ಆ ಕೆರೆಯಲ್ಲಿ ಅವರು ಸತತವಾಗಿ ಪ್ರತಿ ವರ್ಷ ಹೂಳೆತ್ತಿದ್ದಾರೆ. ನೀರಿದ್ದಾಗ ಹೂಳೆತ್ತಕ್ಕಾಗುತ್ತೆ. ಇನ್ನೊಂದು ಕೆರೆ ಅದು ಯಾವಾಗ ನೀರೇ ಇರೋದಿಲ್ಲ ಅಲ್ಲಿ ಪ್ರತಿ ವರ್ಷ ಒಂದು 7-8 ವರ್ಷ ಅದರಲ್ಲಿ ನೀರು ತಂದಿದ್ದಾರೆ, ಹೂಳೆತ್ತಿದ್ದಾರೆ. ಬಟ್ ಅದು ಹೋದ್ರೆ ಯಾವುದೋ ಒಂದು ಕೆಲಸನೇ ಆಗಿಲ್ಲ. ನರೇಗಾದಲ್ಲಿ ಏನಿದೆ ಅಂದ್ರೆ 60-40 ಅನುಪಾತದಲ್ಲಿ ಕೆಲಸ ಆಗ್ಬೇಕಂತಿದೆ. 60-40 ಅಂದ್ರೆ 60 ನೀವು ಲೇಬರ್ಗೆ ಕೂಲಿ ಕಾರ್ಮಿಕರಿಗೆ ಕೆಲಸ ಕೊಡಬೇಕು, 40% ಅದಕ್ಕೆ ಸಂಬಂಧಪಟ್ಟ ಮೆಟೀರಿಯಲ್ಗೆ ಕೊಡಬೇಕಂತಿದೆ. ಇದು ಜನರಲ್ ಆಗಿ